ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಕೆಮ್ಮು ಮತ್ತು ಶೀತ ಈ ಮನೆ ಮದ್ದು ನಿಜವಾಗ್ಲೂ ರಾಮಬಾಣ ಅಂತಲೇ ಹೇಳಬಹುದು. ಇದಕ್ಕೆ ಬೇಕಾಗಿರೋದು ವೀಳ್ಯದೆಲೆ, ದೊಡ್ಡಿ ಪತ್ರೆ, ತುಳಸಿ ಹಾಗೂ ಒಂದೇ ಒಂದು ಬೆಳ್ಳುಳ್ಳಿ ಎಸಳಿದ್ರೆ ಸಾಕು. ಇದನ್ನು ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀಟಾಗಿ ಒಂದರೊಳಗೆ ಒಂದಿಟ್ಟು ಫೋಲ್ಡ್ ಮಾಡಿ, ಸ್ಪೂನ್ ಅಂತ ಕರಿತೀವಿ ಅಥವಾ ಮ್ಯಾಗಿ ಸ್ಪೂನ್ ಅಂತ ಕರಿತೀವಿ, ಆ ಸ್ಪೂನ್ಗೆ ಈ ಥರ ನೀಟಾಗಿ ಚುಚ್ಕೊಂಡು ಒಲೆ ಮೇಲೆ ನೀಟಾಗಿ ಬಿಸಿ ಮಾಡಿ ಅದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದು ನಿಮ್ಮ ಮಕ್ಕಳಿಗೆ ಊಟ ತಿನ್ನಿಸೋಕ್ಕಿಂತ ಮುಂಚೆ, ಅಂದರೆ ಹಿಟ್ಟು ತಿನ್ನಿಸೋಕ್ಕಿಂತ ಮುಂಚೆ, ಅನ್ನ ತಿನ್ನಿಸೋಕ್ಕಿಂತ ಮುಂಚೆ ಈ ರಸನ ಚೆನ್ನಾಗಿ ಸೋಸ್ಕೊಂಡು ಕುಡಿಸಿದ್ರೆ ತುಂಬ ಒಳ್ಳೆಯದು. ತುಂಬ ಬೇಗ ಶೀತ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನೀವು ನೀಟಾಗಿ ತೊಳ್ಕೊಬೇಕು. ದೊಡ್ಡಿ ಪತ್ರೆನಾಗಲಿ, ವೀಳ್ಯದೆಲೆನಾಗಲಿ, ತುಳಸಿನಾಗಲಿ ನೀಟಾಗಿ ತೊಳ್ಕೊಂಡು ಕುಡಿಸಿದ್ರೆ, ನೀವು ಇದನ್ನು ಬೆಳಗ್ಗೆ ಮತ್ತು ಸಂಜೆ ಕುಡಿಸ್ತಾ ಬನ್ನಿ. ನನ್ನ ಮಗನಿಗೆ ತೀರಾ ಕೆಮ್ಮಿತ್ತು, ನಿಜ ಹೋಗುತ್ತೋ ಇಲ್ವೋ ಅನ್ನೋ ತುಂಬ ಭಯ ಆಯಿತು. ಇದನ್ನು ಬೆಳಗ್ಗೆ ಸಂಜೆ ಹಾಕ್ತಾ ಬಂದಿರೋದ್ರಿಂದ ನಿಜವಾಗ್ಲೂ ಒಂದು ಶೀತ ಕೆಮ್ಮು ಎರಡೂ ಸಹ ಕಮ್ಮಿಯಾಗಿದೆ. ಆಸ್ಪತ್ರೆಗೆ ದುಡ್ಡನ್ನು ವೇಸ್ಟ್ ಮಾಡೋ ಬದಲು ಈ ಥರ ಮನೆ ಮದ್ದನ್ನು ಮಾಡಿ ಕುಡಿಸಿದ್ರೆ ಮಕ್ಳಿಗೂ ಸಹ ತುಂಬ ಒಳ್ಳೆಯದು.